ಹೇಳಿದ್ರಲ್ಲ, ಈಗ ಡಿ ಕೆ ಶಿವಕುಮಾರ್ ನಿನ್ನೆ ಒಂದು ಮಾತು ಹೇಳಿದ್ದಾರೆ, ಆಪರೇಷನ್ ಕಮಲಕ್ಕೆ ನನ್ನೂ ಸಹ ಇದು ಮಾಡಿದ್ರು. ನೋಡಿ, ಈ ಮಾತನ್ನು ನಾವೊಂದು 5-6 ವರ್ಷದಿಂದ ಹೇಳಿದ್ದೆ. ನಮ್ಮ ದಿವಂಗತ ಕೇಂದ್ರ ಸಚಿವರ ಹತ್ರ ಡಿ ಕೆ ಶಿವಕುಮಾರ್ ಅವರೊಂದು ಆಫರ್ ತೊಗೊಂಡೋಗಿದ್ದಾರೆ. ನನ್ನ ಮೇಲಿರುವಂಥ ಎಲ್ಲ ಇಡಿ ಕೇಸುಗಳನ್ನು ಮುಕ್ತ ಮಾಡಿದ್ರೆ ನಾನು BJP ಜೊತೆಗೆ ಸರ್ಕಾರ ರಚನೆ ಮಾಡಲಿಕ್ಕೆ ತಯಾರಿದ್ದೀನಿ ಅಂತೇಳಿ ಆ ಒಂದು ನಾನು ಹೇಳಿಕೆ ಮೇಲೆ ಅವರು ಕನಕಪುರ ಕೋರ್ಟ್ನಲ್ಲಿ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಇಲ್ಲಿಯವರೆಗೆ ಒಂದು ಸಲನೂ ಡಿ ಕೆ ಶಿವಕುಮಾರ್ ಅವರು ಹೋಗಿ ಅಲ್ಲಿ ತಮ್ಮ ಸಾಕ್ಷ್ಯವನ್ನು ಹೇಳಲಿಕ್ಕೆ ತಯಾರಿಲ್ಲ. ಸುಮಾರು 1 ಕೋಟಿ ರೂಪಾಯಿಗಿಂತ ಹೆಚ್ಚು ಅವರು ಕೋರ್ಟ್ ಫೀ ತುಂಬಿ ನನ್ನ ಮೇಲೆ 200 ಕೋಟಿ ರೂಪಾಯಿ ಮಾನಹಾನಿ ಹಾಕಿದ್ದಾರೆ. ಈಗ ಅದನ್ನು ಸಾಕ್ಷಿ ಹೇಳಿ ಮುಂದೆ ಕೇಸನ್ನು ಮುಂದುವರಿಸೋದನ್ನು ಬಿಟ್ಟು ರಾಜಿ ಒಪ್ಪಂದ ಮಾಡ್ಕೋಬೇಕಂತೇಳಿ ಕೋರ್ಟ್ನಿಂದ ಆದೇಶ ಮಾಡಿಸಿದ್ದಾರೆ. ಹಾಗಾದರೆ ಅದು ಅವರು ಕೇಂದ್ರದ ಯಾವುದೇ BJP ವರಿಷ್ಠರನ್ನ ಭೇಟಿಯಾಗಿಲ್ಲ, ಈ ರೀತಿ ನಾ ಚರ್ಚೆ ಮಾಡಿಲ್ಲ ಅನ್ನುವಂಥದ್ದು ಅವ್ರ ಬಳಿ ನಿಜವಾಗಿಯೂ ಸತ್ಯ ಇದ್ದರೆ ಅವ್ರು ಯಾಕೆ ಕೋರ್ಟಿಗೆ ಹೋಗಿ ಒಂದು ಸಾಕ್ಷಿ ಹೇಳ್ತಾ ಇಲ್ಲ? ಅವ್ರು ಯಾಕೆ ಭಯ ಪಡ್ತಾ ಇದ್ದಾರೆ? ಸುಮಾರು 4-5 ಸಲ ಕೋರ್ಟಿನಿಂದ ಸಮನ್ಸ್ ಹೋದ್ರು ಸಹಿತ ಇನ್ನೂವರೆಗೆ ಡಿ ಕೆ ಶಿವಕುಮಾರ್ ಕನಕಪುರ ಕೋರ್ಟಿಗೆ ಹೋಗಿ ಆ ಒಂದು ಸಾಕ್ಷಿ ಹೇಳ್ತಾ ಇಲ್ಲ. ಅಲ್ಲಿ ಕನಕಪುರದಲ್ಲಿ ನಾವು ಹೋದರೆ ಜೀವದ ಬೆದರಿಸ್ಬೋದು ಅನ್ನೋಂಥ ಭಯದಿಂದ ನಾನು ಹೈಕೋರ್ಟ್ನಲ್ಲಿ ಒಂದು ಅರ್ಜಿಯನ್ನು ಸಲ್ಲಿಸಿದ್ದೆ. ಕನಕಪುರ ಕೋರ್ಟಿಂದ ಬೆಂಗಳೂರು ಕೋರ್ಟಿಗೆ ವರ್ಗಾವಣೆ ಮಾಡಬೇಕು, ನನ್ನ ಸುರಕ್ಷೆ ಬಗ್ಗೆ ನನಗೆ ಆತಂಕ ಇದೆ ಅಂದಾಗ ಕೋರ್ಟ್ ಅಲ್ಲಿ ಪೊಲೀಸ್ ವರಿಷ್ಠಾಧಿಕಾರಿಗಳಿಗೆ ಆದೇಶ ಮಾಡಿತು. ಯತ್ನಾಳವರು ಎಂದು ಕೋರ್ಟಿಗೆ ಹಾಜರಾಗ್ತಾರೆ ಅವತ್ತೆಲ್ಲ ಸಂಪೂರ್ಣ ಪೊಲೀಸ್ ಸೆಕ್ಯೂರಿಟಿ ಕೊಡಬೇಕನ್ನೋಂಥ ಆದೇಶ ಮಾಡಿದ್ರು. ಇವತ್ತು ತಾವು ಮುಖ್ಯಮಂತ್ರಿ ಆಗಬೇಕಂತ ಹೇಳಿ ಹಿಂದೆ ಆಮಿಷ ಒಡ್ಡಿದ್ರು ಸಹ ನಾನು ಜೈಲಿಗೆ ಹೋದೆ ಅನ್ನೋಂಥ ತ್ಯಾಗ ಏನು ಗಾಂಧಿ ಕುಟುಂಬದ ತ್ಯಾಗದ ಸಲುವಾಗಿ ಒಂದು ರೀತಿಯ ಅನುಕಂಪವನ್ನು ಗಿಟ್ಟಿಸಿಕೊಳ್ಳಲಿಕ್ಕೆ ಮತ್ತು ಗಾಂಧಿ ಪರಿವಾರ ಅದರ ಮೇಲೆ ಪ್ರಭಾವ ಬೀರಲಿಕ್ಕೆ ಡಿ ಕೆ ಶಿವಕುಮಾರ್ ಅವರು BJP ಮೇಲೆ ಈ ರೀತಿ ಸುಳ್ಳು ಆಪಾದನೆಯನ್ನು, ಸುಳ್ಳು ಒಂದು ಸರ್ಕಸ್ಸನ್ನು ಇವತ್ತು ಮಾಡ್ತಾ ಇದ್ದಾರೆ. ನಾ ಡಿ ಕೆ ಶಿವಕುಮಾರ್ ಅವ್ರಿಗೆ ಕೇಳ್ತಾ ಇದ್ದೀನಿ, ನಾನು ಇದನ್ನೇ ಹೇಳಿದಾಗ ನೀವು ಮಾನಹಾನಿ ಹಾಕಿದ್ರಿ, ಆದರೆ ಇವತ್ತು ಹೇಳ್ತಾ ಇದ್ದೀರಿ ಕೇಂದ್ರದವರು ನನಗೆ ಆಪರೇಷನ್ ಕಮಲದಲ್ಲಿ ನನ್ನೂ ಸಹ ಪಾಲುದಾರ ಮಾಡಲಿಕ್ಕೆ ಪ್ರಯತ್ನ ಪಡ್ತೇಳಿ ಕೇಂದ್ರ ವರಿಷ್ಠ ಮಂಡಳಿಯನ್ನು ಒಂದು ರೀತಿ ಅಪಮಾನ ಮಾಡೋದ್ರ ಜೊತೆಗೆ ನೀವು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿಗೆ ಭಾಳಷ್ಟು ಪ್ರೀತಿ ಮತ್ತು ವಿಶ್ವಾಸವನ್ನು ಇಟ್ಟಿದ್ದೇನಂತ ಒಂದು ಒಂದು ಸುದ್ದಿಯನ್ನು, ಒಂದು ಜನರಲ್ ಅನುಕಂಪವನ್ನು ಗಿಟ್ಟಿಸಲಿಕ್ಕೂ ಮಾಡಿದಂಥ ಒಂದು ರಾಜಕೀಯ ಸ್ಟಂಟ್ ಹೊರತು ಯಾವುದೇ BJP ವರಿಷ್ಠರು ಡಿ ಕೆ ಶಿವಕುಮಾರ್ ಅವರಿಗೆ ನೀವು ನಮ್ಮ BJPಗೆ ಬಂದರೆ ಇಡಿ ಮತ್ತು ಐಡಿಯಿಂದ ಮುಕ್ತ ಮಾಡ್ತೀವಿ ಯಾರೂ ಹೇಳಿಲ್ಲ. ಅದೇನಾದರೂ ಆಫರ್ ಕೊಟ್ಟಿದ್ರೆ ಡಿ ಕೆ ಶಿವಕುಮಾರ್. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ Facebook, Instagram, X ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.